ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ಹೊಸ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಅಣಬೆ ಅಂದರೆ ಮಶ್ರೂಮ್ ತೋರಿಸ್ತಾ ಇದ್ದೀನಲ್ವಾ? ಹೌದು, ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ. ಬನ್ನಿ, ಮಶ್ರೂಮ್ ಬಿರಿಯಾನಿ 5 ನಿಮಿಷದಲ್ಲಿ ಟೇಸ್ಟಿ ಆದಂಥ ಮಶ್ರೂಮ್ ಬಿರಿಯಾನಿ ತುಂಬಾ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನ್ ವೆಜ್ಜು ತಿನ್ನೋಕ್ಕಾಗಲ್ಲ, ವಾರ ಇದೆ ಒಪ್ಪತ್ತಿದೆ ಅನ್ನೋರು ಈ ಥರ ಬಿರಿಯಾನಿನ ಮಾಡ್ಕೊಂಡು ತಿನ್ಬೋದು. ಹಾಗೆ ನಾನೊಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು, ಹಾಗಾಗಿ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಕೊಬ್ಬರಿ ಎಣ್ಣೆ ಹಾಕಿದ ತಕ್ಷಣ ಒಂದು ದೊಡ್ಡದು ಈರುಳ್ಳಿನ ಸ್ಲೈಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಹಾಕಿ ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ಹುರಿದು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಅದನ್ನು ಹಸಿ ವಾಸನೆ ಹೋಗೋ ತನಕ ಹುರ್ಕೊತಿದ್ದೀನಿ. ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು, ಇಲ್ಲಾಂದರೆ ಚೆನ್ನಾಗಿರಲ್ಲ, ಗಮ್ಮನತ್ತೆ ನೋಡಿ. ಒಂದು ಸ್ವಲ್ಪ ಹುರ್ಕೊಂಡು ಹಸಿ ಸ್ಮೆಲ್ಲೆಲ್ಲ ಹೋದರೆ ಚೆನ್ನಾಗಿರುತ್ತೆ. ಮತ್ತು ಮನೆಯಲ್ಲೇ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು. ಅದರ ಜೊತೆಗೆ ನಾನು ಒಂದು ದಪ್ಪದ ಟೊಮೊಟೊನ ಹೆಚ್ಚಿಬಿಟ್ಟು ಹಾಕ್ಕೊತಿದ್ದೀನಿ ಇದ್ರ ಜೊತೆಗೇ. ಅದು ಸ್ವಲ್ಪ ಬಾಡಬೇಕು. ನಮ್ಮನೆ ಹತ್ರ ಕೋಳಿ ಎಲ್ಲ ಕೂಗ್ತಾ ಇದೆ, ಕೇಳಿಸ್ತಿದೆಯಾ? ಹಾಗೆ ಸ್ವಲ್ಪ ಉಪ್ಪು ಹಾಕಿದೆ, ಯಾಕಂದರೆ ಬೇಗ ಟೊಮೊಟೊ ಈರುಳ್ಳಿ ಮೆತ್ತಗಾಗಲಿ ಅಂತ. ಮತ್ತೆ ಸ್ವಲ್ಪ ಬೇಕಾದರೆ ಆಮೇಲೆ ಹಾಕ್ಕೊಳ್ಳೋಣ ಟೇಸ್ಟಿಗೆ. ಇವಾಗ ಅದನ್ನು ಸ್ವಲ್ಪ ಹುರ್ಕೊಂಡು ಇವಾಗ ಏನು ಪೌಡ್ರ್ ಬೇಕು, ಬಿರಿಯಾನಿ ಮಸಾಲ ಏನು ಬೇಕು ಎಲ್ಲ ಹಾಕ್ತಾಯಿದ್ದೀನಿ. ಹಾಗೆ ಅರಿಶಿನ ಪುಡಿ ಹಾಕಿದೆ. ನಾನೀಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡೆ. ಅರಿಶಿನ ಪುಡಿ ಹಾಕ್ಕೊಂಡು ಒಂದು ಸಲ ತಿರ್ಸಿದ ಮೇಲೆ ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಂಡೆ. ಪೆಪ್ಪರ್ ಪೌಡರ್ ಆದಮೇಲೆ ಗರಂ ಮಸಾಲ, ಮನೆಯಲ್ಲೇ ಮಾಡಿದ್ದು ಗರಂ ಮಸಾಲ, ಹಾಗೆ ಸ್ವಲ್ಪ ಅಚ್ಚ ಖಾರದ ಪುಡಿ, ಸ್ವಲ್ಪ ಖಾರ ಬೇಕಲ್ಲ ಅದಕ್ಕೆ ಅಚ್ಚ ಖಾರದ ಪುಡಿ ಹಾಕಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕಿದ್ದೀನಿ. ಪುದೀನ ಸೊಪ್ಪು ಹಾಕಿದ್ದಿಲ್ಲಿ ಸ್ಕಿಪ್ ಆಗಿದೆ. ಒಂದೊಂದು ಸ್ಕಿಪ್ ಮಾಡಿಬಿಡ್ತೀನಿ ನಾನು. ಹಾಗೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಂಡೆ. ಹಾಗೆ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಪೌಡ್ರೆಲ್ಲ ಹಾಕಿದ ಮೇಲೆ, ಅಂದರೆ ಎಲ್ಲ ಗರಂ ಮಸಾಲೆ ಅದೆಲ್ಲ ಹಾಕಿದ ಮೇಲೆ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಅದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ಒಂಥರ ಎಣ್ಣೆಯಲ್ಲಿ ಗಮ್ಮನ್ಬೇಕು. ಆಮೇಲೆ ನಾವು ಇಲ್ಲಿ ಮಶ್ರೂಮ್ನ ತೊಳೆದು ಹೆಚ್ಚಿ ಇಟ್ಕೊಂಡಿದ್ವಲ್ಲ, ಈ ಮಶ್ರೂಮು ಪೇಟೆಯಲ್ಲೇ ಸಿಗುತ್ತಲ್ಲ, ಮಾರ್ಕೆಟಲ್ಲಿ ಸಿಗುತ್ತಲ್ಲ, ಆ ಅಣಬೆ. ಹಾಗೆ ಇದು ಜಾಸ್ತಿ ಅನಿಸುತ್ತಲ್ವ, ಈಗ ಒಂದು ಸಲ ಮುಚ್ಚಿಟ್ಬಿಡ್ಬೇಕು. ಒಂದು ರೌಂಡ್ ತಿರ್ಸಿ ನೋಡಿ, ಆ ಥರ ನೀರು ಬಿಟ್ಟಿದೆ, ಇದು ಕಾಣಿಸ್ತಾ ಇದೆ, ನೀರು ಬಿಟ್ಟು ಹಾಗೆ ಬತ್ತಿದೆ. ಅಂದರೆ ಪ್ರಮಾಣ ಕಡಿಮೆ ಆಗಿದೆ, ಕ್ವಾಂಟಿಟಿ ಕಡಿಮೆ ಆಗಿದೆ. ಅದನ್ನು ಇನ್ನೊಂದು ಸಲ ಬೇಕಾದರೆ ಮುಚ್ಚಿಟ್ಕೋಬೋದು ನೀವು. ನಾನು ಬೇಡ ಸಾಕು ಅಂತ ಇವಾಗ ಒಂದೇ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನಾನು. ಬಿರಿಯಾನಿಗೆ ಯಾವ ಅಕ್ಕಿ ಉಪಯೋಗಿಸ್ತೀರಾ, ಡೈಲಿ ಅನ್ನಕ್ಕೆ ಊಟಕ್ಕೆ ಯಾವ ರೈಸ್ ಉಪಯೋಗಿಸ್ತೀರಾ ಅದೇ ರೈಸು, ಅದೇ ಅಕ್ಕಿನೇ ಹಾಕಿದ್ದೀನಿ ನಾನು. ಸೋನಾ ಮಸೂರಿನೋ ಯಾವುದು ಹಾಗೇನಿಲ್ಲ, ಯಾವುದಾದ್ರೂ ನಮ್ಮಲ್ಲಿ ಯಾವುದಿರುತ್ತೆ ಅದನ್ನೇ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಕೊಟ್ಟು ಈಗ 2 ಗ್ಲಾಸ್ ನೀರು ಹಾಕ್ತಿದ್ದೀನಿ. ಯಾಕೆಂದರೆ ಇದರಲ್ಲಿ ಸ್ವಲ್ಪ ನೀರು ಎದ್ದಿತ್ತಲ್ವ, ಹಾಗಾಗಿ ಒಂದು ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಲ ತಿರುಗಿಸಿ ನೋಡಿ, ಈ ಥರ ಇದೆ. ಇವಾಗ ನೀವು ಉಪ್ಪು ಖಾರ ಬೇಕಾದರೆ ನೋಡ್ಕೋಬೋದು. ನನಗೆ ಕರೆಕ್ಟ್ ಇದೆ, ಯಾವುದು ಬೇಕು ಅನಿಸಿಲ್ಲ. ಹಾಗಾಗಿ ನಾನಿವಾಗ ನಮ್ಮನೆ ಹತ್ರ ಕಾಗೆ, ಗುಬ್ಬಿ ಎಲ್ಲ ಕೂಗ್ತಾ ಇದ್ದಾವೆ ನೋಡಿ, ಎಲ್ಲ ನಿಮಗೆ ಕೇಳಿಸ್ತಾ ಇದ್ದೆ. ಹಾಗೆ ಇವಾಗ ನಾನು ಕುಕ್ಕರ್ ಮುಚ್ಚಳನ ಮುಚ್ತೀನಿ. ಕುಕ್ಕರ್ ಮುಚ್ಚಳ ಮುಚ್ಚಿ ವಿಸಲ್ ಹಾಕಿ 2 ವಿಸಲ್ ವೆಯ್ಟ್ ಹಾಕಿ 2 ವಿಸಲ್ ಕೂಗಿಸ್ತೀನಿ. 2 ವಿಸಲ್ ಕೂಗಿದ ಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಈಗ ಆಗಿದೆ, ಮತ್ತು ಈಗ ಕುಕ್ಕರ್ ವಿಸಲೆಲ್ಲ ಇಳಿದಿದೆ, ತಣ್ಣಗಾಗಿದೆ. ಇವಾಗ ನೋಡಿ ಈ ಥರ ಬಂದಿದೆ. ಹೇಗಿತ್ತು ಅಂದರೆ ಘಮ 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 ಅನ್ನೋದು ಬೇರೆ, ಅದ್ರ ಜೊತೆ ಹುಡಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಹುಡಿಯಾಗಿ ಬಂದಿದೆ. ಹಾಗೆ ಟೇಸ್ಟ್ ಅಂತೂ ವಾಹ್, ಸೂಪರ್. ಅದರಲ್ಲೂ ಮನೆಯಲ್ಲೇ ಮಾಡಿದ ಗರಂ ಮಸಾಲ ಅಲ್ವಾ, ನೀವು ಅಂಗಡಿಯಿಂದ ತಂದಿದ್ದು ಇದ್ರೂ ಹಾಕ್ಕೋಬೋದು. ಮನೆಯಲ್ಲೇ ಮಾಡಿದ ಗರಂ ಮಸಾಲ ತುಂಬ ಜನ ಕೇಳ್ತೀರಿ, ಕೊಡ್ತೀನಿ, ಮಾಡ್ತಾಯಿದ್ದೀನಿ. ಇವಾಗ ಬ್ಯಾಟಿಂಗ್ ಶುರುವಾಗಿದೆ ನೋಡಿ. ನಮ್ಮ ಯಜಮಾನ್ರು ಮೊದಲಿಗೆ ಪ್ರತಿ ಸಲ ನಾನು ನನ್ನ ಮೇಲೆ ಪ್ರಯೋಗ ಅಥವಾ ಯಾರ್ಯಾರ ಮೇಲೋ ಪ್ರಯೋಗ ಮಾಡ್ತಿದ್ದೆ. ಈ ಸಲ ನಮ್ಮ ಮನೆಯವರು ತಿಂದ್ಬಿಟ್ಟು ಹೇಳಲಿ ಅಂತ ಅವ್ರಿಗೆ ಬಡಿಸ್ತಾ ಇದ್ದೀನಿ. ನೋಡಿ ಬಿಸಿ ಬಿಸಿಯಾಗಿ ಹೇಗಿದೆ ಅಂತ. ತಿಂತಿದ್ದಾರೆ, ತಿನ್ನಲ್ಲ ತಿಂದ್ಬಿಟ್ಟು ಒಂದು ನಿಮಿಷ ಇದ್ದು ಹೇಳ್ತಾರೆ ನೋಡಿ ಅವರು, ಬಟ್ ಅಂತ ಹೇಳಲ್ಲ. ತಾಳು ಅಂತ ಹಿಂಗೆ ಅಂತಿದ್ದಾರೆ ನೋಡಿ. ಅವ್ರಿಗೆ ಗೊತ್ತಾಗಿಲ್ಲ ಪಾಪ.
ಓಕೆ ಫ್ರೆಂಡ್ಸ್, ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿಗೆ ಹೀಗೆ ಇರಲಿ. ಡೈಲಿ ಇನ್ನೂ ವೀಡಿಯೋ ಹಾಕ್ತೀನಿ. ನಿಮ್ಮ ಸಪೋರ್ಟಿಗೆ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸದಾಗಿ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.